ಹಲೋ ಗೈಸ್, ಫುಲ್ ಒ ಎಲ್ ಎಲ್ನ 9ನೇ ಪಾರ್ಟ್. ಎಲ್ ಶೇಪ್ ಇರುತ್ತೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಕಲಿಯೋಣ. ಟಾಪಿಂದ ನೋಡಿದಾಗ ಎರಡು ಸೇಮ್ ಇದೆ. ಸೈಡಲ್ಲಿ ಒಂದು ಕಡೆ ಬ್ಲಾಕ್ ಇದೆ, ಇನ್ನೊಂದು ಕಡೆ ಈ ಥರ ಹೆಡ್ಲೈಟ್ಸ್ ಇದೆ. ಇದರಲ್ಲೂ ಅಷ್ಟೇ, ಸೈಡಿಂದ ನೋಡಿದಾಗ ಒಂದು ಕಡೆ ಬ್ಲಾಕ್ ಇದೆ, ಇನ್ನೊಂದು ಕಡೆ ಹೆಡ್ಲೈಟ್ಸ್ ಇದೆ. ಈ ಥರ ಬಂದಾಗ ಈ ಬ್ಲಾಕ್ ಇದೆಯಲ್ಲ, ಇದನ್ನು ಫ್ರಂಟ್ ಲೇಯರಲ್ಲಿ ಈ ಥರ ಫ್ರಂಟ್ ಸೈಡ್ ಇಟ್ಕೋಬೇಕು. ಇದರಲ್ಲೂ ಅಷ್ಟೇ ಫ್ರಂಟ್ ಸೈಡಲ್ಲಿ ಇಟ್ಕೋಬೇಕು. ಈ ಥರ ಫ್ರಂಟ್ ಸೈಡಲ್ಲಿ ಇಟ್ಕೊಂಡಾಗ ಇದು ರೈಟ್ ಸೈಡಲ್ಲಿದೆಯಾ ಅಥವಾ ಲೆಫ್ಟ್ ಸೈಡಲ್ಲಿದೆಯಾ ನೋಡ್ಕೊಳ್ಬೇಕು. ರೈಟ್ ಸೈಡಲ್ಲಿದ್ದರೆ ಆಲ್ಗೊರಿದಮ್ ಈಸ್ ವೆರಿ ಸಿಂಪಲ್. ನೋಡಿ, ಇದು ಬ್ಲಾಕ್ ರೈಟ್ ಸೈಡಲ್ಲಿದೆ. ಒಂದು ಸಲ ಎಫ್ ಮಾಡಿ, 2 ಸಲ ಸೆಕ್ಸಿ ಮೂವ್ ಅಪ್ಲೈ ಮಾಡಿ. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್. ಇವಾಗ ಎಲ್ ಶೇಪ್ ಇದೆ ಆ್ಯಂಡ್ ಬ್ಲಾಕ್ ಇದೆ, ಇನ್ನೊಂದು ಕಡೆ ಹೆಡ್ಲೈಟ್ ಇದೆ. ಈ ಬ್ಲಾಕನ್ನು ಫ್ರಂಟ್ ತೊಗೊಂಡು ಬಂದು ಇಟ್ಕೋಬೇಕು, ಫ್ರಂಟ್ ಲೇಯರಲ್ಲಿ ಇಟ್ಕೋಬೇಕು. ಆ್ಯಂಡ್ ಇದು ಲೆಫ್ಟ್ ಸೈಡಲ್ಲಿದೆ, ಆವಾಗ ರೈಟ್ ಸೈಡಲ್ಲಿತ್ತು, ಇವಾಗ ಲೆಫ್ಟ್ ಸೈಡಲ್ಲಿದೆ. ಆಲ್ಗೊರಿದಮ್ ಸೇಮ್. ಫ್ರಂಟ್ ಲೇಯರ್ನ ಹಾಕಿ ಆಮೇಲೆ 2 ಸಲ ಸೆಕ್ಸಿ ಮೂವ್ ಅಪ್ಲೈ ಮಾಡಿ ಲೆಫ್ಟ್ ಸೈಡಿಂದ. ಇದನ್ನು ರಿಟರ್ನ್ ಹಾಕಿ. ಇಷ್ಟೇ ಸಾಲ್ವ್. ಗೈಸ್, ಈ 2 ಆಲ್ಗೊರಿದಮ್ ತುಂಬಾ ಈಸಿ ಇದೆ, ಎಫರ್ಟ್ ಹಾಕಬೇಕು ಅಂತಲೇ ಇಲ್ಲ. ಸಿಂಪಲ್ ಆ್ಯಂಡ್ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಗೈಸ್, ನೆಕ್ಸ್ಟ್ ಕೇಸನ್ನು ಕಲಿಯೋಣ. ಅದಕ್ಕಿಂತ ಮುಂಚೆ ಒಂದು ಟ್ರಿಗರ್ ಮೂವ್ನ ಹೇಳ್ಕೊಡ್ತೀನಿ. ಇದನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕೇಸ್ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಟ್ರಿಗರ್ ಮೂವ್ ಕೂಡ ತುಂಬಾ ಈಸಿ ಇದೆ. ಏನಿಲ್ಲ, R2 ಪ್ರೈಮ್ ಯು, R2 ಯು, R2 ಪ್ರೈಮ್. ಇಷ್ಟೇ. ಇದೆರಡು ಕೇಸನ್ನು ಸಾಲ್ವ್ ಮಾಡೋಣ. ಎಲ್ ಶೇಪ್ ಇದೆ, ಸೈಡಿಂದ ನೋಡಿದಾಗ ಫುಲ್ ಬಾರ್ ಇದೆ, ಇನ್ನೊಂದು ಕಡೆ ಬ್ಲಾಕ್ಸ್ ಇದೆ. ಇದರಲ್ಲಿ ಸೈಡಲ್ಲಿ ಫುಲ್ ಬಾರ್ ಇದೆ ಆ್ಯಂಡ್ ಒಂದು ಬ್ಲಾಕ್ಸ್ ಇದೆ. ಸೊ ಈ ಥರ ಒಂದು ಬಾರ್ ಮತ್ತು ಒಂದು ಬ್ಲಾಕ್ಸ್ ಬಂದಾಗ ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಬಾರ್ ಇದೆಯಲ್ಲ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಇದರಲ್ಲೂ ಅಷ್ಟೇ, ಈ ಬಾರ್ ಇದೆಯಲ್ಲ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಈ ಬಾರನ್ನು ಲೆಫ್ಟ್ ಸೈಡ್ ಇಟ್ಕೊಂಡಾಗ ಒಂದರಲ್ಲಿ ಈ ಬ್ಲಾಕ್ ಫ್ರಂಟ್ ಸೈಡಲ್ಲಿ ಬರುತ್ತೆ, ಇನ್ನೊಂದರಲ್ಲಿ ಈ ಬ್ಲಾಕ್ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಇವಾಗ ಈ ಫ್ರಂಟ್ ಸೈಡಲ್ಲಿ ಬ್ಲಾಕ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ಕಲಿಯೋಣ. ಎಲ್ ಶೇಪ್ ಇದೆ, ಬಾರ್ಸನ್ನು ಲೆಫ್ಟ್ ಸೈಡ್ ಇಟ್ಕೊಂಡಿದ್ದೀನಿ, ಈ ಬ್ಲಾಕ್ ಫ್ರಂಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. 2 ಮೂವ್ಸನ್ನು ನೆನ್ಪಿಟ್ಕೊಳ್ಬೇಕು. ಸ್ಮಾಲ್ ಆರ್ ಯು ಪ್ರೈಮ್. ಇಷ್ಟೇ, ಸ್ಮಾಲ್ ಆರ್ ಯು ಪ್ರೈಮ್. ಈ 2 ಮೂವ್ಸನ್ನು ನೆನ್ಪಿಟ್ಕೊಳ್ಬೇಕು. ಸ್ಮಾಲ್ ಆರ್ ಯು ಪ್ರೈಮ್. ಆವಾಗ ಹೇಳ್ಕೊಟ್ಟಿದ್ನಲ್ಲ, ಆ ಟ್ರಿಗರ್ ಮೂವ್ಸನ್ನು ಅಪ್ಲೈ ಮಾಡಬೇಕು. R2 ಪ್ರೈಮ್ ಯು, R2 ಯು, R2 ಪ್ರೈಮ್. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇದು ಈ ಕಡೆ ಬರಬೇಕು. ಯು ಪ್ರೈಮ್, ಸ್ಮಾಲ್ ಆರ್. ಇಷ್ಟೇ ಸಾಲ್ವ್. ಇನ್ನೊಂದು ಸಲ ಹೇಳ್ತೀನಿ. ಎಲ್ ಶೇಪ್ ಇದೆ, ಬಾರ್ಸನ್ನು ಲೆಫ್ಟ್ ಸೈಡ್ ಇಟ್ಕೊಂಡಿದ್ದೀನಿ, ಈ ಬ್ಲಾಕ್ ಫ್ರಂಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಸ್ಮಾಲ್ ಆರ್ ಯು ಪ್ರೈಮ್, R2 ಪ್ರೈಮ್ ಯು, R2 ಯು, R2 ಪ್ರೈಮ್. ಎಲ್ಲೋ ಜೊತೆ ಮ್ಯಾಚ್ ಮಾಡಿಬಿಡಿ. ಯು ಪ್ರೈಮ್, ಸ್ಮಾಲ್ ಆರ್. ಇಷ್ಟೇ ಸಾಲ್ವ್. ಈ ಕೇಸನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಎಲ್ ಶೇಪ್ ಇದೆ, ಲೆಫ್ಟಲ್ಲಿ ಈ ಬಾರನ್ನು ಇಟ್ಕೊಂಡಾಗ ಈ ಬ್ಲಾಕ್ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟಿದೆ. ಇದರಲ್ಲಿ ಟ್ರಿಗರ್ ಮೂವ್ ಸ್ವಲ್ಪ ಚೇಂಜಸ್ ಇರುತ್ತೆ. ಆವಾಗ ಸ್ಮಾಲ್ R2 ಪ್ರೈಮ್ ಯು, ಸ್ಮಾಲ್ R2 ಯು ಆ ಥರ ಇತ್ತು. ಆದರೆ ಇವಾಗ ಸ್ಮಾಲ್ R2 ಯು ಪ್ರೈಮ್, ಯು ಬದಲು ಯು ಪ್ರೈಮ್, ಸ್ಮಾಲ್ R2 ಪ್ರೈಮ್ ಯು ಪ್ರೈಮ್, ಸ್ಮಾಲ್ R2. ಇಷ್ಟೇ ಡಿಫ್ರೆನ್ಸ್. ಇವಾಗ ಆಲ್ಗೊರಿದಮ್ನ ಅಪ್ಲೈ ಮಾಡೋಣ. ಬಾರ್ಸನ್ನು ಲೆಫ್ಟಲ್ಲಿ ಇಟ್ಕೊಂಡಾಗ ಈ ಬ್ಲಾಕ್ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟಿದೆ. ಒಂದು ಸಲ ಸ್ಮಾಲ್ ಆರ್ ಪ್ರೈಮ್ ಯು, ಇದನ್ನು ನೆನ್ಪಿಟ್ಕೊಳ್ಬೇಕು. ಸ್ಮಾಲ್ ಆರ್ ಪ್ರೈಮ್ ಯು. ಇವಾಗ ಟ್ರಿಗರ್ ಮೂವ್ನ ಅಪ್ಲೈ ಮಾಡಿ. ಸ್ಮಾಲ್ R2 ಯು ಪ್ರೈಮ್, ಸ್ಮಾಲ್ R2 ಪ್ರೈಮ್ ಯು ಪ್ರೈಮ್, ಸ್ಮಾಲ್ R2. ಇವಾಗ ನೋಡಿದ್ರೇ ಗೊತ್ತಾಗುತ್ತೆ, ಈ ಗ್ರೀನ್ ಈ ಕಡೆ ಬರಬೇಕು. ಗ್ರೀನನ್ನು ಗ್ರೀನ್ ಜೊತೆ ಮ್ಯಾಚ್ ಮಾಡ್ತೀನಿ. ಇದನ್ನು ಸ್ಮಾಲ್ ಆರ್ ಪ್ರೈಮ್ ಮಾಡಿ ಇದ್ರ ಜೊತೆ ಮ್ಯಾಚ್ ಮಾಡ್ತೀನಿ. ಇಷ್ಟೇ. ಇನ್ನೊಂದು ಸಲ ಹೇಳ್ತೀನಿ. ಎಲ್ ಶೇಪ್ ಇದೆ, ಈ ಬಾರ್ಸನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಾಗ ಈ ಬ್ಲಾಕ್ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟಿದೆ. ಫಸ್ಟ್ 2 ಮೂವ್ನ ನೆನ್ಪಿಟ್ಕೊಳ್ಬೇಕು. ಸ್ಮಾಲ್ ಆರ್ ಪ್ರೈಮ್ ಯು. ಇವಾಗ ಟ್ರಿಗರ್ ಮೂವ್ನ ಅಪ್ಲೈ ಮಾಡಿ. ಸ್ಮಾಲ್ R2 ಯು ಪ್ರೈಮ್, ಸ್ಮಾಲ್ R2 ಪ್ರೈಮ್ ಯು ಪ್ರೈಮ್, ಸ್ಮಾಲ್ R2. ಇಷ್ಟಾದಮೇಲೆ ನೋಡಿದ್ರೇ ಗೊತ್ತಾಗುತ್ತೆ, ಈ ಆರೆಂಜ್ ಈ ಕಡೆ ಬರಬೇಕು, ಯು ಇದು ಕೆಳಗಡೆ ಬರಬೇಕು, ಸ್ಮಾಲ್ ಆರ್ ಪ್ರೈಮ್. ಇಷ್ಟೇ ಸಾಲ್ವ್. ಇದೆರಡು ಕೇಸನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಫಿಂಗರ್ ಟಿಪ್ಸನ್ನು ಹೇಳ್ಕೊಡ್ತೀನಿ. ಫಸ್ಟ್ ಕೇಸನ್ನು ಇವಾಗ ಸಾಲ್ವ್ ಮಾಡೋಣ. ಲೆಫ್ಟ್ ಸೈಡಲ್ಲಿ ಬಾರ್ ಇದೆ, ಫ್ರಂಟ್ ಸೈಡಲ್ಲಿ ಈ ಬ್ಲಾಕ್ ಇದೆ.
ಈ ಫಿಂಗರಿಂದ ಫ್ರಂಟ್ ಲೇಯರ್ನ ಹಿಡ್ಕೊತೀನಿ, ಇದೆರಡು ಫಿಂಗರಿಂದ ಬ್ಯಾಕ್ ಲೇಯರ್ ಇಲ್ಲಿ ಹಿಡ್ಕೊಳ್ತೀನಿ. ಆ್ಯಂಡ್ ಲೆಫ್ಟ್ ಲೇಯರ್ನ ಇದೆರಡು ಫಿಂಗರಿಂದ ಹಿಡ್ಕೊತೀನಿ. ಆ್ಯಂಡ್ ಈ ಫಿಂಗರ್ ಫ್ರೀ ಬಿಟ್ಟಿರಿ, ಇದರಿಂದ ಯು ಪ್ರೈಮ್ ಮತ್ತು ಯು ಮಾಡಬೇಕು. ಇವಾಗ ಆಲ್ಗೊರಿದಮ್ ಅಪ್ಲೈ ಮಾಡೋಣ. ಸ್ಮಾಲ್ ಆರ್ ಯು ಪ್ರೈಮ್, ಈ ಫಿಂಗರಿಂದ ಯು ಪ್ರೈಮ್ ಮಾಡಿದೆ. ಸ್ಮಾಲ್ R2 ಪ್ರೈಮ್, ಈ ಫಿಂಗರಿಂದ ಯು ಮಾಡ್ತಾಯಿದ್ದೀನಿ. ಇವಾಗ ಸ್ಮಾಲ್ R2, ಈ ಫಿಂಗರಿಂದ ಯು. ಸ್ಮಾಲ್ R2 ಪ್ರೈಮ್, ಇದರಿಂದ ಯು ಪ್ರೈಮ್, ಇವಾಗ ಸ್ಮಾಲ್ ಆರ್. ಇಷ್ಟೇ. ಈ ಕೇಸಲ್ಲೂ ಅಷ್ಟೇ ಸೇಮ್ ಫಿಂಗರ್ ಟಿಪ್ಸ್ ಇರುತ್ತೆ. ಫ್ರಂಟ್ ಲೇಯರ್ನ ಈ ತಮ್ ಫಿಂಗರಿಂದ ಹೋಲ್ಡ್ ಮಾಡಬೇಕು, ಬ್ಯಾಕ್ ಲೇಯರ್ನ ನಾನು ಇದೆರಡು ಫಿಂಗರಿಂದ ಹಿಡ್ಕೊತೀನಿ. ಆ್ಯಂಡ್ ಲೆಫ್ಟ್ ಲೇಯರ್ನ ನೀವು ಯಾವ ಥರ ಬೇಕಾದ್ರೂ ಹಿಡ್ಕೊಳ್ಳಿ, ಆದರೆ ಈ ಫಿಂಗರ್ ಮಾತ್ರ ಫ್ರೀ ಇಟ್ಕೊಳ್ಳಿ, ಯು ಮತ್ತು ಯು ಪ್ರೈಮ್ ಮೂವ್ ಮಾಡೋದಕ್ಕೆ ಬೇಕಾಗುತ್ತೆ. ಇವಾಗ ಅಪ್ಲೈ ಮಾಡೋಣ. ಲೆಫ್ಟ್ ಸೈಡಲ್ಲಿ ಈ ಬಾರ್ಸ್ ಇದೆ, ಬ್ಯಾಕ್ ಸೈಡಲ್ಲಿ ಈ ಬ್ಲಾಕ್ಸ್ ಇದೆ. ಆಲ್ಗೊರಿದಮ್ ಸ್ಮಾಲ್ ಆರ್ ಪ್ರೈಮ್ ಯು, ಇದರಿಂದ ಯು ಮಾಡಿದೆ. ಇವಾಗ ಸ್ಮಾಲ್ R2 ಯು ಪ್ರೈಮ್, ಈ ಫಿಂಗರಿಂದ ಯು ಪ್ರೈಮ್ ಮಾಡ್ತಾಯಿದ್ದೀನಿ. ಸ್ಮಾಲ್ R2 ಪ್ರೈಮ್ ಯು ಪ್ರೈಮ್, ಸ್ಮಾಲ್ R2, ಇವಾಗ ಇದರಿಂದ ಯು ಮಾಡಿ ಇಲ್ಲೇ ಸ್ಮಾಲ್ ಆರ್ ಪ್ರೈಮ್. ಸೊ ಈ ಥರ ಫಿಂಗರ್ ಟಿಪ್ಸ್ ಏನಕ್ಕೆ ಅಂದರೆ ಪದೇ ಪದೇ ಗ್ರಿಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ಪೀಡಾಗಿ ಮಾಡ್ಬೋದು. ಇವತ್ತಿನ ಲಾಸ್ಟ್ 2 ಕೇಸ್ ಇದು. ಎಲ್ ಶೇಪ್ ಇದೆ ಆ್ಯಂಡ್ ಸೈಡಿಂದ ನೋಡಿದಾಗ ಒಂದು ಕಡೆ ಬಾರ್ ಇದೆ, ಇನ್ನೊಂದು ಕಡೆ ಈ ಥರ ಹೆಡ್ಲೈಟ್ಸ್ ಇದೆ. ಇದರಲ್ಲೂ ಅಷ್ಟೇ ಎಲ್ ಶೇಪ್ ಇದೆ, ಒಂದು ಕಡೆ ಬಾರ್ ಇದೆ, ಇನ್ನೊಂದು ಕಡೆ ಈ ಥರ ಹೆಡ್ಲೈಟ್ಸ್ ಇದೆ. ಸೊ ಎರಡರಲ್ಲೂ ಯಾವ ಥರ ಇರುತ್ತೆ ಅಂದರೆ ಹೋಲ್ಡಿಂಗ್ ಪೊಸಿಷನ್, ಈ ಬಾರ್ಸ್ ಇದೆಯಲ್ಲ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು, ಇಲ್ಲೂ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು, ಇಲ್ಲೂ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಈ ಹೆಡ್ಲೈಟ್ ರೈಟ್ ಸೈಡಲ್ಲೇ ಬರುತ್ತೆ ಎರಡರಲ್ಲೂ. ಸೊ ಈ ಥರ ಇಟ್ಕೊಂಡಾಗ ಈ ಎಲ್ ಶೇಪ್ ಈ ಥರ ಮೇಲ್ಗಡೆ ಇದೆಯಾ ಅಥವಾ ಈ ಥರ ಕೆಳಗಡೆ ಇದೆಯಾ ಅಂತ ನೋಡಬೇಕು, ಅಥವಾ ಬ್ಯಾಕ್ ಲೇಯರಲ್ಲಿ ಇದೆಯಾ ಅಥವಾ ಫ್ರಂಟ್ ಸೈಡಲ್ಲಿ ಈ ಥರ ಇದೆಯಾ ಅಂತ ನೋಡೋದು ಅಷ್ಟೇ. ಇವಾಗ ಬಾರ್ಸ್ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಎರಡರಲ್ಲೂ. ಒಂದರಲ್ಲಿ ಎಲ್ ಕೆಳಗಡೆ ಇದೆ, ಇನ್ನೊಂದರಲ್ಲಿ ಎಲ್ ಮೇಲ್ಗಡೆ ಇದೆ. ಸೊ ಇವಾಗ ಈ ಎಲ್ ಕೆಳಗಡೆ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ವೆರಿ ಈಸಿ ಇದೆ ಇದು. ಒಂದು ಸಲ ಸ್ಮಾಲ್ ಆರ್ ಪ್ರೈಮ್ ಯು ಪ್ರೈಮ್, ಇಷ್ಟೇ. ಸ್ಮಾಲ್ ಆರ್ ಪ್ರೈಮ್ ಯು ಪ್ರೈಮ್, ಇದನ್ನು ಪೇರ್ ಅಂತ ಅಂದ್ಕೊಳ್ಳಿ, ಇದು ಮತ್ತು ಇದನ್ನು ಪೇರ್ ಅಂದ್ಕೊಳ್ಳಿ. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿ, ಆರ್ ಯು ಪ್ರೈಮ್ ಆರ್ ಪ್ರೈಮ್. ಒಂದು ಸಲ ಯು ಮಾಡಿ ಇದನ್ನು ಆ ಕಡೆ ಕಳಿಸಿ, ಈ ಪೇರನ್ನು ಯು ಮಾಡಿದೆ. ಇದೆರಡನ್ನ ಪೇರ್ ಅಂದ್ಕೊಂಡು ಇನ್ನೂ ಒಂದು ಸಲ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿ, ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇವಾಗ ಇದಿಷ್ಟು ಸಾಲ್ವ್ ಆಗೋಯ್ತು. ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿ, ವೈಟ್ ಜೊತೆ U2 ಮಾಡಿ ಮ್ಯಾಚ್ ಮಾಡಿದೆ. ಇದನ್ನು ಸ್ಮಾಲ್ ಆರ್, ಇಷ್ಟೇ, ಸಾಲ್ವ್ ಆಗೋಯ್ತು. ಇನ್ನೂ ಒಂದು ಸಲ ಹೇಳ್ತೀನಿ. ಎಲ್ ಶೇಪ್ ಇದೆ, ಈ ಬಾರ್ಸನ್ನು ಲೆಫ್ಟ್ ಸೈಡ್ ಇಟ್ಕೊಂಡಿದ್ದೀನಿ, ಈ ಹೆಡ್ಲೈಟ್ ರೈಟ್ ಸೈಡಲ್ಲಿದೆ. ಈ ಎಲ್ ಶೇಪ್ ಕೆಳಗಡೆ ಇದೆ, ಮೇಲ್ಗಡೆ ಇಲ್ಲ, ಕೆಳಗಡೆ ಇದೆ. ಸೊ ಒಂದು ಸಲ ಸ್ಮಾಲ್ ಆರ್ ಯು ಪ್ರೈಮ್, ಇದನ್ನು ಪೇರ್ ಅಂದ್ಕೊಂಡು ಇಲ್ಲಿ ಇನ್ಸರ್ಟ್ ಮಾಡಿ, ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇದನ್ನು ಯು ಮಾಡಿ ಆ ಕಡೆ ಕಳಿಸಿ, ಈ ಪೇರನ್ನು ಆ ಕಡೆ ಕಳಿಸಿದೆ. ಇದನ್ನು ಪೇರ್ ಅಂತ ಇಮ್ಯಾಜಿನ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಿ, ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇದನ್ನು U2 ಮಾಡಿ ಇದ್ರ ಜೊತೆ ಜಾಯಿನ್ ಮಾಡಿ, U2 ಇದ್ರ ಜೊತೆ ಜಾಯಿನ್ ಆಯಿತು. ಇದನ್ನು ಸ್ಮಾಲ್ ಆರ್ ಮಾಡಿ ಇದ್ರ ಜೊತೆ ಮ್ಯಾಚ್ ಮಾಡಿದ್ರೆ ಕ್ಲಿಯರ್. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಬಾರ್ ಇಟ್ಕೊಂಡಿದ್ದೀನಿ, ರೈಟ್ ಸೈಡಲ್ಲಿ ಈ ಹೆಡ್ಲೈಟ್ಸ್ ಇದೆ. ಈ ಎಲ್ ಶೇಪ್ ಇವಾಗ ಟಾಪಲ್ಲಿದೆ, ಅಂದರೆ ಮೇಲ್ಗಡೆ ಇದೆ. ಆವಾಗ ಕೆಳಗಡೆ ಇತ್ತು, ಇಲ್ಲಿಂದ ಈ ಥರ ಇತ್ತು, ಇವಾಗ ಇಲ್ಲಿಂದ ಈ ಥರ ಇದೆ. ಅಂದರೆ ಬ್ಯಾಕ್ ಸೈಡ್ ಅಂತ ಆದರೂ ಅಂದ್ಕೊಳ್ಳಿ ಅಥವಾ ಮೇಲ್ಗಡೆ ಅಂತಾದರೂ ಅಂದ್ಕೊಳ್ಳಿ. ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ಇದನ್ನು ಸ್ಮಾಲ್ ಆರ್ ಯು, ಇದೆರಡನ್ನು ಪೇರ್ ಅಂತ ಇಮ್ಯಾಜಿನ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಿ, ಆರ್ ಪ್ರೈಮ್ ಯು ಆರ್. ಈ ಪೇರನ್ನು ಈ ಕಡೆ ತೊಗೊಂಡು ಬನ್ನಿ ಒಂದು ಸಲ, ಯು ಪ್ರೈಮ್. ಇನ್ನೂ ಒಂದು ಸಲ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿ, ಆರ್ ಪ್ರೈಮ್ ಯು ಆರ್. ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿಬಿಡಿ, U2 ಇದ್ರ ಜೊತೆ ಮ್ಯಾಚ್ ಮಾಡಿದೆ. ಇವಾಗ ಇದನ್ನು ಆರ್ ಪ್ರೈಮ್ ಮಾಡ್ತೀನಿ, ಸ್ಮಾಲ್ ಆರ್ ಪ್ರೈಮ್. ಇಷ್ಟೇ, ಕ್ಲಿಯರ್. ಇನ್ನೊಂದು ಸಲ ಹೇಳ್ತೀನಿ. ಎಲ್ ಶೇಪ್ ಇದೆ, ಈ ಬಾರ್ ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದೀನಿ,
ಆ್ಯಂಡ್ ಈ ಹೆಡ್ಲೈಟ್ ರೈಟ್ ಸೈಡಲ್ಲಿದೆ. ಈ ಎಲ್ ಶೇಪ್ ಮೇಲ್ಗಡೆ ಇದೆ, ಟಾಪಲ್ಲಿ ಅಪ್ಪರ್ ಸೈಡಲ್ಲಿದೆ, ಅಂದರೆ ಬ್ಯಾಕ್ ಸೈಡಲ್ಲಿ. ಆಲ್ಗಾರಿದಮ್ ವೆರಿ ಸಿಂಪಲ್. ಸ್ಮಾಲ್ ಆರ್ ಯು ಇದನ್ನು ಪೇರ್ ಅಂದ್ಕೊಂಡು ಇಲ್ಲಿ ಇನ್ಸರ್ಟ್ ಮಾಡಿ, ಇದನ್ನು ಈ ಕಡೆ ತನ್ನಿ ಯು ಪ್ರೈಮ್. ಇನ್ನೊಂದ್ಸಲ ಇದನ್ನು ಪೇರ್ ಅಂದ್ಕೊಂಡು ಇಲ್ಲಿ ಇನ್ಸರ್ಟ್ ಮಾಡಿ. ಇವಾಗ ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿ U2. ಇದನ್ನು ಸ್ಮಾಲ್ ಆರ್ ಪ್ರೈಮ್ ಮಾಡಿ ಇದ್ರ ಜೊತೆ ಮ್ಯಾಚ್ ಮಾಡಬೇಡಿ. ಇಷ್ಟೇ ಸಾಲ್ವ್ ಗೈಸ್. ಇದೆಲ್ಲ ಕೇಸ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ರಿವೈಂಡ್ ಮಾಡಿ ನೋಡಿ, ಗೊತ್ತಾಗುತ್ತೆ, 100% ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.